ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದ ಜಾಧವ್ ಸಿಸ್ಟರ್ಸ್. ಸೊ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಅಕ್ಕನ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ, ಪಾಪು, ಭಾವ ಎಲ್ಲರೂ ಸೇರಿ ಒಂದು ಮಿನಿ ಬಸ್ ಥರ ಮಾಡಿಕೊಂಡು ಹೊರಟಿದ್ದೀವಿ. ಪೂಜೆ ಮಾಡಿಬಿಟ್ಟು ಬಸ್ಸಿಗೆ ಇಲ್ಲಿಂದ ಹೊರಡೋದು. ಇದಾದಮೇಲೆ ಮಧ್ಯ ಬ್ರೇಕ್ಫಾಸ್ಟಿಗೆ ಬ್ರೇಕ್ ತೊಗೊಳ್ಬೇಕು. ಸೊ ಇಲ್ಲಿ ಬ್ರೇಕ್ ತೊಗೊಂಡಿದ್ವಿ ಒಂದು ಬ್ರೇಕ್ಫಾಸ್ಟಿಗೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಸ್ವಲ್ಪ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ಸಖತ್ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ. ವೀರೇಂದ್ರ ಹೆಗ್ಡೆ ಕಡೆ ಅವ್ರ ಹತ್ರನೂ ಆಶೀರ್ವಾದ ತೊಗೊಂಡಿದ್ದೀವಿ. ಇಟ್ ವಾಸ್ ಅ ವೆರಿ ಸರ್ಪ್ರೈಸಿಂಗ್ ಥಿಂಗ್ ಫಾರ್ ಅಸ್. ನಾವು ಅಂದ್ಕೊಂಡಿರಲಿಲ್ಲ ಸಿಗುತ್ತೇನೋ ಅಂತ, ಬಟ್ ಹೇಗೋ ಟ್ರೈ ಮಾಡಿಬಿಟ್ಟು ಹೆಂಗೋ ದೇವರ ಆಶೀರ್ವಾದ ಜೊತೆ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದನೂ ನಮ್ಗೆ ಸಿಕ್ತು. ಅವ್ರ ಹತ್ರ ಮಾತಾಡ್ಸೋಕ್ಕೆ ಒಂದು ಚಾನ್ಸ್ ಸಿಕ್ತಲ್ಲ, ಅಷ್ಟೇ ದೊಡ್ಡದು ನಮಗೆ. ನಾವು ಮೊದಲನೇ ಕಾರ್ತಿಕ ಸೋಮವಾರ ದಿನ ಹೋಗಿತ್ತು. ಬೆಳ್ಳಿ ರಥ ಅನ್ನೋದೊಂದು ಸೇವೆಯಲ್ಲಿ ಮಾಡಿಸ್ತಾರೆ ದೇವರಿಗೆ. ಅದನ್ನು ನಾವು ಕೂಡ ಮಾಡಿಸೋಕ್ಕೆ ಹೊರಟಿದ್ವಿ. ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಇದು ಸೇವೆ. ಸೊ ಎಲ್ಲ ಫ್ಲಾಗ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಮುಂದೆ ನಿಲ್ಕೊಂಡಿದ್ರು. ಇವಾಗ ಈ ಉಯ್ಯಾಲೆ ಥರ ನೋಡ್ತಿದ್ದೀರಲ್ಲ, ಇದರಲ್ಲೇ ದೇವ್ರನ್ನ ಇಟ್ಕೊಂಡು ಹೋಗೋದು. ಮತ್ತು ಈ ರೆಡ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ, ಕೆಂಪು ಪಂಚೆ ಮತ್ತು ಕೆಂಪು ಶಲ್ಯ ಟೋಪಿ ಥರ, ಅವರೇ ತಲೆ ಮೇಲೆ ದೇವರನ್ನ ಇಟ್ಕೊಂಡು ಪ್ರದಕ್ಷಿಣೆ ಹಾಕೋದು. ಮೊದಲನೇ ಕಾರ್ತಿಕ ಸೋಮವಾರ ಅಲ್ವಾ, ಸೊ ತುಂಬ ಖುಷಿಯಾಗಿದ್ವಿ ಎಲ್ಲರೂ. ಈ ಸೇವೆ ಮಾಡ್ಸಕ್ಕೆ ನಮಗೂ ಸಿಕ್ತಲ್ಲಪ್ಪ ಅಂತ. ಅಲ್ಲೆಲ್ಲ ವಾಜಂತ್ರಿಗಳು ಎಲ್ಲ ನಡೀತಾ ಇದೆ. ಇದನ್ನೆಲ್ಲ ನೋಡಿದ್ರೇ ಏನೋ ಕಣ್ಣಿಗೆ ತಂಪು, ಎಷ್ಟು ಖುಷಿ ಆಗುತ್ತೆ, ಮನಸ್ಸಿಗೂ ಎಷ್ಟು ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ಅಂದರೆ ನೀವು ಇದನ್ನು ದೇವಸ್ಥಾನಕ್ಕೆ ಎಲ್ಲ ಹೋದಾಗ ಬೇರೆ ಯಾವುದೇ ಯೋಚನೆಯಲ್ಲಿ, ಯಾವುದೇ ಟೆನ್ಷನಲ್ಲಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ದೇವ್ರ ಹತ್ರ ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ಆರಾಮಾಗಲಿ ಕೈ ಜೋಡಿಸ್ಕೊಂಡು ನಿಂತ್ಕೊಂಡ್ರೆ ಎಷ್ಟೋ ಆರಾಮ್ ಅನಿಸುತ್ತೆ. ಇವಾಗ ಇನ್ನೇನು ಸ್ವಲ್ಪದ್ರಲ್ಲೇ ಎಲ್ಲರೂ ಉಯ್ಯಾಲೆ ಥರ ಅಂತ ಹೇಳೋಂಗಿಲ್ಲ, ಅದರಲ್ಲಿ ದೇವ್ರು ಇರ್ತಾರೆ. ಅದ್ರ ಹಿಂದೆ ನಾವು ಕೂಡ ಹೋಗ್ಬೋದು ಎಲ್ಲರೂ. ಅವ್ರ ಜೊತೆ ಅವ್ರ ಹಿಂದೆ ಪ್ರದಕ್ಷಿಣೆ ಹಾಕ್ತಾ ಇದ್ದರೆ ಏನು ನಾಪ್ಕ ಬರಲ್ಲ. ಎಷ್ಟು ಜನ ನೋಡಿ, ಅಲ್ಲಿ ಮುಂದೆಗಡೆ ಅಷ್ಟು ಜನ ಕೂತ್ಕೊಂಡಿದ್ದಾರೆ. ಇಲ್ಲಿ ದೇವ್ರ ಹಿಂದೆ ಪ್ರದಕ್ಷಿಣೆ ಹಾಕೋಕ್ಕೆ ಅಷ್ಟು ಜನ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಸೈಡಲ್ಲೆಲ್ಲ ಕೂಡ ತುಂಬ ಜನ ನಿಲ್ಕೊಂಡಿದ್ರು. ಆಲ್ಮೋಸ್ಟ್ 16-17 ರೌಂಡ್ಸ್ ಏನೋ ಹಾಕ್ತಾರೆ ಅನಿಸುತ್ತೆ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಆಗ್ಬೋದು. ನಿಮ್ಗೆ ಫುಲ್ಲು ಎಲ್ಲ 16 ರೌಂಡ್ಸು ಹೋಗೋಕ್ಕೆ ನಿಮ್ಗೆ ಇಷ್ಟ ಆದರೆ ಹೋಗ್ಬೋದು, ಯಾರು ಅಲ್ಲಿ ಏನು ಹೇಳಲ್ಲ. ಸೊ ನೀವು ಹೋಗ್ಬೋದು. ನನಗೆ ತುಂಬ ಸುಸ್ತಾಗ್ತಾಯಿತ್ತು. ನಾನು ಐ ಥಿಂಕ್ ಓನ್ಲಿ 7 ಅಥವಾ 8 ರೌಂಡ್ಸ್ ಏನೋ ಅಷ್ಟೇ ಇದ್ದಿದ್ದು. ಅದಾದಮೇಲೆ ನಾನು ಕೂತ್ಕೊಂಡ್ಬಿಟ್ಟಿದ್ದೆ. ಸೊ ಅದಾದಮೇಲೆ 17 ರೌಂಡ್ಸ್ ಏನೋ ಆದಮೇಲೆ ಇವಾಗ ಅದು ದೇವರನ್ನ ಆಚೆ ಕರ್ಕೊಂಡು ಬಂದು, ಇದು ಬೆಳ್ಳಿ ರಥ ಆಚೆ ಪ್ರಾಕಾರೋತ್ಸವದಲ್ಲಿ ಇಡೋದು ಇದು. ಇಲ್ಲಿ ಅದು ದೇವರನ್ನ ತಗೊಂಡು ಬಂದು ಇಲ್ಲಿಡ್ತಾರೆ. ರೆಡ್ ಸೀಟ್ ನೋಡ್ತಿದ್ದೀರಲ್ಲ, ಅಲ್ಲಿಡ್ತಾರೆ ದೇವರನ್ನು ತಗೊಂಡು ಬಂದು. ಸೊ ಎಲ್ಲ ಏನೇನು ವಾಜಂತ್ರಿಗಳೆಲ್ಲ ಇತ್ತೋ ಎಲ್ಲ ಮೃದಂಗ ಎಲ್ಲ ಅವರು ಬರ್ತಾರೆ ಇವಾಗ ಆಚೆ ಒಬ್ಬೊಬ್ಬರೇ ಬಂದು ಅವ್ರ ಸೇವೆ ಅವ್ರು ಮುಗಿಸ್ತಾರೆ.
ಇದಾದಮೇಲೆ ಅಲ್ಲೊಂದು ಸಣ್ಣದೊಂದು ಪೂಜೆ ನಡೆಯುತ್ತೆ. ಆಮೇಲೆ ರಥನ ಎಳಿಯಕ್ಕೆ ಬಿಡ್ತಾರೆ. ಅಕ್ಕ ಮತ್ತು ಪಾಪು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಟ್ಟಿದ್ರು ಸೈಡಲ್ಲಿ, ಅವಳು ಚಿಕ್ಕವಳಲ್ವಾ ಆಗಲ್ಲ ಅಂತ. ಅದಕ್ಕೆ ಅವರು ಸೈಡಲ್ಲಿ ಕೂತ್ಕೊಂಡಿದ್ರು. ಡ್ಯಾಡಿನೂ ಭಾವ ಹೋಗ್ಬಿಟ್ಟು ಅವ್ರು ಕರ್ಕೊಂಡು ಬರ್ತಿದ್ದಾರೆ, ಇನ್ನೇನು ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಆ ಪಾಪುನ ಹಿಡ್ಕೊಂಡು ಎಳೆಯೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಆ ದಾರನ ಮುಟ್ಟಿಸ್ಬೋದು ಅಂತ ಪಾಪು ಕರ್ಕೊಂಡು ಬರ್ತಾ ಇದ್ದಿದ್ದು. ಸೊ ನೋಡಿ, ಈ ವಾಜಂತ್ರಿ ಅವರೆಲ್ಲ ಬರ್ತಿದ್ದಾರೆ ಇವಾಗ. ಸೊ ಇಲ್ಲಿಗೆ ಅವ್ರ ಸೇವೆ, ಅವತ್ತಿನ ದಿನದ ಸೇವೆ ಮುಗಿಯುತ್ತೆ. ಇದೆಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಊಟ ಆದಮೇಲೆ ಅಲ್ಲೊಂದು ವೇಟಿಂಗ್ ಏರಿಯಾ ಅಂತ ಇರುತ್ತೆ ಮೇಲ್ಗಡೆ, ಅಲ್ಲಿ ಕಳಿಸ್ತಾರೆ. ನಾವು ಅಲ್ಲೇ ಕೂತ್ಕೊಂಡಿರಬೇಕು. ಅದಾದಮೇಲೆ ಆಲ್ಮೋಸ್ಟ್ ಟುವರ್ಡ್ಸ್ 11 o'clock ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋದು. ಒಳಗಡೆ ಪೂಜೆ ಆವಾಗ ತೋರಿಸಿದ್ನಲ್ಲ, ಅದು ಸ್ಟಾರ್ಟ್ ಆಗೋದು. ನೋಡಿ, ಇವಾಗ ದೇವ್ರು ತೊಗೊಂಡು ಬಂದಿದ್ದಾರೆ. ಇವಾಗ ದೇವ್ರಿಟ್ಟಾಯ್ತಲ್ವ, ಸೊ ಇದನ್ನು ಇನ್ನೊಬ್ಬರು ಅವ್ರ ಜೊತೆ ನಿಲ್ಕೊಳ್ತಾರೆ. ಅವರು ದೇವ್ರಿಟ್ಕೊಂಡು ಪ್ರಾಕಾರೋತ್ಸವ ಮಾಡಿದ್ರಲ್ಲ, ಅಲ್ಲಿ ಒಳಗಡೆ ರೆಡ್ ಡ್ರೆಸ್ ಹಾಕ್ಕೊಂಡು ಇವರು ಮತ್ತು ಇನ್ನೊಬ್ಬರು ಅಲ್ಲಿ ನಿಲ್ಕೊಂಡಿರ್ತಾರೆ ದೇವ್ರ ಜೊತೆ. ಆಮೇಲೆ ಅವರು ಹೇಳ್ತಾರೆ ಇವಾಗ ಇಳಿಬೋದು ಅಂತ, ಆವಾಗ ನಾವು ಇಳಿಯೋದು. ಸೊ ಎಲ್ಲರೂ ಒಂದ್ಸತಿ ಲೈಫಲ್ಲಿ ಇದನ್ನು ಮಾಡಿಸ್ಬೇಕು ಅನಿಸುತ್ತೆ. ಯಾಕಂದರೆ ದೇವ್ರ ಕಾದಿ ನೋಡಿ ಆ ಸೇವೆ, ಆ ಪೂಜೆನೆಲ್ಲ ನೋಡೋಕ್ಕೆ 2 ಕಣ್ಣು ಸಾಲದು ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ನೀವು ಎಷ್ಟೊತ್ತು ನಾನು ಎಷ್ಟೊತ್ತು ಮಲಗಿದೆ ಎದ್ದಿನ್ನ ಅಂತ ನಿಮಗೆ ಶಾಕ್ ಆಗಿಬಿಡುತ್ತೆ. ಯಾಕಂದರೆ ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 o'clock ಆಗಿಬಿಡುತ್ತೆ ರಾತ್ರಿ. ಆಮೇಲೆ ಬೆಳೆ ರೂಮ್ಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಯಾವ್ದು ಪೂಜೆ ಆಯಿತು, ಇವಾಗ ಇನ್ನು ಎಳೆಯೋಕ್ಕೆ ಬಿಡ್ತಾರೆ. ನಾನು ಎಳೆಯೋದನ್ನು ವೀಡಿಯೋ ಮಾಡಿದ್ದೆ, ಬಟ್ ಅದು ತುಂಬ ಶೇಕ್ ಆಗ್ತಾಯಿತ್ತು. ಯಾಕಂದರೆ ಸಖತ್ ರಶ್ ಆಗಿರುತ್ತೆ, ಪ್ಲಸ್ ತುಂಬ ಜನ ಎಳೀತಾ ಇರ್ತಾರಲ್ವಾ, ಸೊ ಕಾಲೆಲ್ಲ ತೊಳಿತಾ ಇರ್ತಾರೆ. ಅದರಲ್ಲಿ ನಾನು ಸರಿಯಾಗಿ ವೀಡಿಯೋ ಆಗಿರಲಿಲ್ಲ. ಸೊ ನಾನು ಫುಲ್ ಎಳೆಯೋದನ್ನು ನಾನು ವೀಡಿಯೋ ಮಾಡಿಲ್ಲ. ಹೀಗೆಲ್ಲರೂ ಕೈ ಇಟ್ಕೊಂಡು ದಾರ ಕೊಡ್ತಾರೆ. ಸೊ ಆಚೆಗಡೆ ಬೆಳ್ಳಿ ರಥವನ್ನು ಎಳೆದಾದ್ಮೇಲೆ ಒಳಗಡೆ ಮತ್ತೊಂದು ಸತಿ ಲಾಸ್ಟ್ ಫೈನಲ್ ದರ್ಶನಕ್ಕೆ ಬಿಡ್ತಾರೆ. ಸೊ ಇಲ್ಲಿ ಫುಲ್ ಒಳಗಡೆ ಬಿಡಲ್ಲ, ಬಟ್ ಆಚೆಗಡೆಯಿಂದ ದರ್ಶನ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ಒಳಗಡೆ ಬಂದಾದಮೇಲೆ ಅವರೆಲ್ಲ ಮತ್ತೆ ಒಂದು ಸತಿ ಒಳಗಡೆ ಒಂದು ಪೂಜೆ ನಡೆಯುತ್ತೆ. ಪೂಜೆ ಆದಮೇಲೆ ನಮಗೆಲ್ಲ ದರ್ಶನಕ್ಕೆ ಬಿಡ್ತಾರೆ. ಅದೇ ಲಾಸ್ಟ್ ದರ್ಶನ ಆವತ್ತಿನ ದಿನಕ್ಕೆ. ಅದಾದಮೇಲೆ ಯಾರಿಗೂ ಬಿಡಲ್ಲ. ಸೊ ಮತ್ತೆ ಒಂದು ಸತಿ ದರ್ಶನ ಪಡೆದು ಖುಷಿಯಾಗಿ ಮನಸ್ಪೂರ್ವಕವಾಗಿ ದೇವರಿಗೆ ತಲೆಬಾಗಿ ನಮಿಸಿ ಆರಾಮಾಗಿದ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಡೇ ಕುಕ್ಕೆಗೆ ಹೋದ್ವಿ. ಕುಕ್ಕೆ ಮತ್ತು ಸೌತಡ್ಕ ಗಣೇಶ, ಅಲ್ಲಿ 2 ಜಾಗಕ್ಕೆ ಹೋಗಿದ್ವಿ.
ಈ ಗ್ರೀನರಿ ಎಲ್ಲ ನೋಡಿದ್ರೆ ಎಲ್ಲ ತಲೆನೋವು, ಎಲ್ಲ ಸ್ಟ್ರೆಸ್ ಎಲ್ಲ ಮರ್ತು ಹೋಗ್ಬಿಡುತ್ತೆ ಅನಿಸುತ್ತೆ. ನನಗೆ ತುಂಬ ಇಷ್ಟ ಹೀಗೆ ಗ್ರೀನರಿ ತುಂಬ ಇರಬೇಕು ನನಗೆ. ಏನೋ ಒಂಥರ ಖುಷಿಯಾಗಿರುತ್ತೆ. ಅದು ಮಿಸ್ಟು ಫಾಗ್ ಎಲ್ಲ ಬರುತ್ತಲ್ಲ, ಆ ಟೈಮಲ್ಲಿ ನೀವು ಈ ಲೀವ್ಸ್ ಮೇಲೆ ನೋಡಿದ್ರೆ ಸಣ್ಣ ಸಣ್ಣ ಡ್ರಾಪ್ಸ್ ಆಗಿ ಅದು ಮಿಸ್ಟ್ ಫಾರ್ಮ್ ಆಗಿರುತ್ತೆ. ಅದು ಮುಟ್ಟಿದ್ರೆ ಅಥವಾ ಅದು ನೋಡೋಕ್ಕೆ ಸಖತ್ತೇನೋ ನಂಗೆ ತುಂಬ ಖುಷಿ ಕೊಡುತ್ತೆ ಅದು. ಹೀಗೆ ಗಾಳಿ ತಿನ್ಕೊಂಡು ಆಚೆ ಕಡೆ ನೋಡ್ಕೊಂಡು ಆರಾಮಾಗಿದ್ವಿ, ಮಾತಾಡ್ಕೊಂಡು ತರಲೆ ಮಾಡಿಕೊಂಡು ತಿನ್ಕೊಂಡು. ಸೊ ನೆಕ್ಸ್ಟ್ ನಾವು ಸೌತಡ್ಕ ಗಣೇಶಗೆ ಹೋಗಿದ್ವಿ. ಅಲ್ಲಿ ಪೂಜೆ ಮಾಡಿ ಅದಾದಮೇಲೆ ಕುಕ್ಕೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಮತ್ತು ರಾತ್ರಿ ಇದು ಕಾಫಿ ಕುಡಿಯೋಕ್ಕೆ ಅಂತ ಸ್ಟಾಪ್ ಮಾಡಿದ್ದು. ಕಾಫಿ ಕುಡ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ. ಸೊ ಇವಾಗ ಆಲ್ಮೋಸ್ಟ್ 10 o'clock ಆಗಿದೆ. ಸಖತ್ ಸುಸ್ತಾಗ್ತಿದೆ ಮತ್ತು ಟಯರ್ಡ್ ಕೂಡ ಆಗ್ತಿದೆ. ಸುಮ್ಮನೆ ಮಲ್ಕೊಂಡ್ಬಿಡೋಣ ಅನಿಸ್ತಿದೆ ಇವಾಗ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ಸೋ ಬೆಲ್ ಐಕನನ್ನು ಒತ್ತಿ. ಸೊ ನೆಕ್ಸ್ಟ್ ಟೈಮ್ ನಾವು ವ್ಲಾಗ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಗುಡ್ ನೈಟ್, ಟೇಕ್ ಕೇರ್, ಸಿ ಯು ಆಲ್, ಬಾಯ್.